ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇವೆ. ಇವತ್ತು ನಾವು ಕೊರಿಂಥದವರಿಗೆ ಬರೆದಂಥ ಪತ್ರಿಕೆಯ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಈ ಪುಸ್ತಕದಲ್ಲಿ ಸುವಾರ್ಥ ಸೇವೆ, ಅದರಲ್ಲಿ ಬರ್ತಕ್ಕಂಥ ಕಷ್ಟಗಳು ಮತ್ತು ಸಭೆಗಳಲ್ಲಿ ಇರ್ತಕ್ಕಂಥ ತೊಂದರೆಗಳ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡೋಣ. ನಮಸ್ಕಾರ ಬೋಧಕರಾದ ಪೀಟರ್ ಅವರು. ನಮಸ್ಕಾರ ಬೋಧಕರಾದ ಮುರಳಿ. ನಮಸ್ಕಾರ. ಈ ಕೊರಿಂಥದ ಈ ಪತ್ರಿಕೆಯ ಬಗ್ಗೆ ದಯವಿಟ್ಟು ಸ್ವಲ್ಪ ಲೇಖಕ ಮತ್ತು ಸಮಯದ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ನಾವು ಮುಂದುವರಿಸ್ಕೊಂಡು ಹೋಗೋಣ ಈ ಚರ್ಚೆಯನ್ನು. ಕೋರಿಂಥದವರೆಗೂ ಕೂಡ ಪತ್ರಿಕೆಗಳನ್ನು ಪೌಲನೇ ಬರೆದದ್ದು ನಮ್ಮ ಗಮನಕ್ಕೆ ಬರುತ್ತದೆ. ಕೋರಿಂಥ ಪಟ್ಟಣ ದಲ್ಲಿ ಸಭೆಯನ್ನು ಸ್ಥಾಪಿಸಿದವನು ಕೂಡ ಪೌಲನೇ ಎಂಬುದು ನಮಗೆ ತಿಳಿತದೆ. ಈ ಪಟ್ಟಣ ಆತನ ಎರಡನೆಯ ಸುವಾರ್ಥ ಸೇವೆಯ ಪ್ರಯಾಣದಲ್ಲಿ ಸ್ಥಾಪಿಸಿರುವಂಥದ್ದು. ಈ ಪಟ್ಟಣ ಇವತ್ತಿನ ಒಂದು ಆಧುನಿಕ ಪಟ್ಟಣಗಳಂತೆ ಬಹಳಷ್ಟು ಜಾಗತಿಕ ಮನೋಭಾವವನ್ನು ಹೊಂದಿದ್ದು ಅಂತ ನಾವು ನೋಡ್ತೇವೆ. ಸಾಕಷ್ಟು ಹಣ ಇತ್ತು, ಸಾಕಷ್ಟು ವ್ಯಾಪಾರ ಇತ್ತು, ಸುಖ ಭೋಗಗಳನ್ನು ಬಯಸುವಂಥ ಜನರಲ್ಲಿದ್ದರು. ಎರಡನೇದಾಗಿ ಈಗ ನಾವು ನೋಡ್ತಕ್ಕಂಥ ವಿಷಯ ಆಧ್ಯಾತ್ಮಿಕವಾಗಿ ಈ ಕ್ರೈಸ್ತ ಸಭೆಯಲ್ಲಿ ಅಲ್ಲಿ ಈಗ ಈ ಗ್ರೀಕ್ ವಾತಾವರಣದಲ್ಲಿ ಬೆಳೆದ ಅಪೋಲಸ್ ಎಂಬಂಥ ಶಿಷ್ಯ ಅಲ್ಲಿ ಈಗ ಸಭೆಯ ಜವಾಬ್ದಾರಿಯನ್ನು ನೋಡ್ಕೊಳ್ತಾ ಇದ್ದರು. ಗ್ರೀಕರು ವಾಗ್ಮಿಗಳು ಎಂದರೆ ಬಹಳಷ್ಟು ತರ್ಕ ಮಾಡುವುದರಲ್ಲಿಯೂ ಈ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದರಲ್ಲಿಯೂ ಭಾಳ ಪರಿಣಿತರು. ಇಂತಹ ಒಂದು ನಾಲಿಗೆಯನ್ನು ಹೊಂದಿದ್ದ ಅಪೋಲಸ್ ಅಲ್ಲಿ ಇದ್ದ. ಸೊ ಆತನ ಒಂದು ಸತ್ಯವೇದ ತಿಳುವಳಿಕೆಯನ್ನು ನೀಡ್ತಕ್ಕಂಥದ್ದನ್ನು ಅಲ್ಲಿಯ ಜನರು ಬಹಳಷ್ಟು ಮೆಚ್ಚಿದ್ರು. ಅಲ್ಲಿಯ ಜನರು, ಬೋಧಕರಾದ ಮುರಳಿ ಅವರು, ನಿಮಗೆ ಜ್ಞಾಪಕ ಇದೆಯೇನೋ ಗೊತ್ತಿಲ್ಲ, ನಾವು ಓದುವ ಕಾಲದಲ್ಲಿ ನಮ್ಮ ಆಫ್ರಿಕನ್ ಸಹೋದರರು ಕೂಡ ಅವರು ತರ್ಕಕ್ಕೆ ನಿಂತುಬಿಟ್ರೆ ಮಾತಾಡ್ತಾನೆ ಇರ್ತಾರೆ ಅಲ್ವಾ? ಒಂದು ಹಾಸ್ಯಕ್ಕಾಗಿ ಹೇಳಿದೆ, ಮುಂದುವರಿಸಿ ಬೋಧಕರೇ. ಈ ರೀತಿ ಅಲ್ಲಿ ಅಪೋಲಸ್ ತನ್ನ ಕಾರ್ಯವನ್ನು ಮಾಡುವಾಗ ಇನ್ನೊಂದು ವಚನದಲ್ಲಿ ಹೇಳ್ತದೆ, ಪೌಲನು ಹೇಳ್ತಾನೆ, ಅವನನ್ನು ಅಪೋಲಸನಿಗೆ ಹೋಲಿಸಿ ಪೌಲನನ್ನು ಸ್ವಲ್ಪ ಕೀಳಾಗಿಯೇ ಆ ಜನರು ಕಾಣ್ತಾ ಇದ್ರು ಏನೋ ಅಂತ, ಅಂದರೆ ಕೆಳಮಟ್ಟದವನು ಅಂತ. ಹೀಗಾಗಿ ಈ ಸಭೆಯಲ್ಲಿ ಒಡಕುಗಳಿತ್ತು, ಭೇದ ಭಾವ ಹುಟ್ಟಿತ್ತು. ನಾವು ಆ ಗುಂಪಿನವರು, ನೀವು ಈ ಗುಂಪಿನವರು ಅಂತ ಸಭೆಯಲ್ಲಿತ್ತು. ಇನ್ನಿತರ ಸಾಮಾಜಿಕ ದೋಷಗಳು ಈ ಜನರಲ್ಲಿ ಕಂಡು ಬರ್ತಿದ್ವು ಅಂತ ಶಾಸ್ತ್ರ ನಮಗೆ ಹೇಳ್ತದೆ. ಈಗ ಮೊದಲನೇ ಕೊರಿಂಥದ ಪತ್ರಿಕೆಯನ್ನು ನಾವು ತೆಗೆದುಕೊಂಡಾಗ ಅದು ವಿಶೇಷವಾಗಿ ಸಭೆಯಲ್ಲಿರ್ತಕ್ಕಂಥ ಒಡಕುಗಳ ಬಗ್ಗೆ ನಾವು ಪೌಲನು ಚರ್ಚೆ ಮಾಡ್ತಾ ಇದ್ದಾನೆ. ಸಾಕಷ್ಟು ಅಲ್ಲಿ ತೊಂದರೆಗಳಿದ್ದು, ಯಾವ್ಯಾವ ರೀತಿಯಾದ ತೊಂದರೆಗಳಿದ್ದು? ಒಂದು ಮುಖ್ಯವಾದಂಥ ವಿಚಾರ ಅಂತ ಹೇಳಿದ್ರೆ ಈ ಒಂದು ಪವಿತ್ರಾತ್ಮನ ವರಗಳು ಮತ್ತು ಈ ತಿನ್ನುವಿಕೆ ಉಣ್ಣುವಿಕೆ ವಿಚಾರದಲ್ಲಿ ಮತ್ತು ಅವರಲ್ಲಿದ್ದಂಥ ಗಲಭೆಯಿಂದಾಗಿ ಪ್ರೀತಿ ಅನ್ನೋದು ಕ್ಷೀಣವಾಗಿತ್ತು. ಈ ಎಲ್ಲ ವಿಚಾರದಲ್ಲಿಯೂ ತಾನು ಸುವಾರ್ಥಿಕನಾಗಿ ನಿಮ್ಮನ್ನು ಒಂದು ಸಭೆಯನ್ನಾಗಿ ಏರ್ಪಾಡು ಮಾಡಿ ಬಂದೆ, ನೀವು ಈ ರೀತಿ ಕಿತ್ತಾಡ್ಕೊಳ್ತಿದ್ದೀರಲ್ಲ, ಇದು ಸರಿಯಲ್ಲ. ನೀವು ಅಪೋಲೋಸ್ನವರು ಕಡೆಯವರಲ್ಲ, ಪೌಲನ ಕಡೆಯವರಲ್ಲ, ನೀವು ಕ್ರಿಸ್ತನವರು ಎಂಬುದನ್ನು ಮೊದಲು ಅರ್ಥಕೊಳ್ರಿ ಎಂಬುದನ್ನು ಈ ಪತ್ರಿಕೆಯಲ್ಲಿ. ಮತ್ತು ಇನ್ನೊಂದು, ನಾವು ಈ ಪತ್ರಿಕೆಗಳನ್ನು ಕಲಿಯುವಾಗ ನಾವು ಒಂದು ಗಮನಿಸಬೇಕು, ಇದು ಒನ್ ಸೈಡೆಡ್ ಟೆಲಿಫೋನ್ ಕಾನ್ವರ್ಸೇಷನ್ ಅಂತಾರಲ್ಲ. ಇವಾಗ ಒಬ್ರು ಯಾರೋ ಟೆಲಿಫೋನಲ್ಲಿ ಮಾತಾಡ್ತಾ ಇರುವಾಗ, ಹಲೋ ಹೇಗಿದೆಯಪ್ಪ, ಚೆನ್ನಾಗಿದೆಯಾ, ಏನಾಯಿತು, ಆಸ್ಪತ್ರೆಗೆ ಸೇರಿಸಿದ್ರಾ, ಯಾರು ಬಂದರು, ಯಶೋಧ ಬರಲಿಲ್ವಾ, ನಳಿನಿ ಬರಲಿಲ್ವಾ, ಮತ್ತು ಯಾರು ಬಂದರು, ಓ ಕುಬೇರ ಬಂದ, ಓ ಸರಿ ಸರಿ ಸರಿ, ಹಣ ಯಾರು ಕೊಟ್ಟರು, ಓ ಪುರುಷೋತ್ತಮ ಕಳಿಸೋದ್ನಾ. ನಾನು ಮಾತಾಡುವಂಥ ಈ ಒಂದು ಸಂಭಾಷಣೆಯಲ್ಲಿ ಹತ್ತ ಕಡೆ ಏನು ಮಾತಾಡಿದ್ರು ನಿಮಗೆ ತಿಳಿಯೋದು. ಆದರೆ ಈ ಸಂಭಾಷಣೆ ನಾನು ಮಾತಾಡುವಾಗ, ಓ ಅಲ್ಲಿ ಯಾವುದೋ ಒಂದು ಅಪಘಾತ ಆಗಿದೆ, ಅದರಲ್ಲಿ ಸ್ಥಳದಲ್ಲಿ ಇರಬೇಕಾದಂಥ ವ್ಯಕ್ತಿ ಇಬ್ಬರು ಇರಲಿಲ್ಲ, ಆ ಸಮಯದಲ್ಲಿ ಮತ್ತೊಬ್ಬನಿದ್ದ, ಹಣಕ್ಕೆ ಒಬ್ಬ ವ್ಯಕ್ತಿಯನ್ನು ಕಳಿಸಿದ್ದ. ಸೊ ನಿಮಗೆ ಈ ಒಂದು ಪತ್ರಿಕೆಯನ್ನು ಓದುವಾಗ ನೀವೇ ಊಹಿಸ್ಕೊಳ್ಬೇಕಾದಂಥ ಒಂದು ಚಿತ್ರೀಕರಣವನ್ನು ಈ ಪತ್ರಿಕೆಗಳು ನಾವು ನೋಡ್ತೀವಿ. ಯಾಕಂದರೆ ಮತ್ತೊಂದು ಕಡೆಯಿಂದ ಏನು ಆಗಿತ್ತು, ಎಂತ ಆಗಿತ್ತು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಒಂದೇ ಕಡೆಯಿಂದ ಒಂದು ಕಾನ್ವರ್ಸೇಷನ್ ಅಂದರೆ ಮಾತುಕತೆ ನೀವು ಕೇಳ್ತಿದ್ದೀರಿ, ಆ ಒಂದು ಮಾತಿನ ಮೇಲೆ ನಿಮ್ಮ ಒಂದು ಊಹೆಯನ್ನು
ನೀವು ವಹಿಸ್ಕೊಳ್ತೀರಾ. ಅದೇ ರೀತಿಯಲ್ಲಿ ಈ ಪತ್ರಿಕೆಯನ್ನು ಓದುವಾಗ ಆ ಸಭೆಯಲ್ಲಿ ಏನೆಲ್ಲ ತೊಂದರೆ ಇದ್ದಿರಬಹುದು, ಅದಕ್ಕೆ ಈ ರೀತಿ ಪೌಲನು ಹೇಳ್ತಿರಬಹುದೇ, ಯಾತಕ್ಕಾಗಿ ಈ ರೀತಿ ಕೆಲವು ಸಮಯದಲ್ಲಿ ಕೋಪಿಷ್ಠನಾಗಿ ಮಾತನಾಡ್ತಿದ್ದಾನೆ, ಕೆಲವು ಸಮಯದಲ್ಲಿ ಬಹಳಷ್ಟು ಶಾಂತವಾಗಿ ಅವರಿಗೆ ಈ ರೀತಿ ಮಾಡಬಹುದಾಗಿತ್ತಲ್ಲ ಎಂಬುದಾಗಿ ಹೇಳುವಂಥ ಒಂದು ಪರಿಸ್ಥಿತಿಯನ್ನು ಸಹ ನೋಡ್ತೇವೆ. ಈ ಪತ್ರಿಕೆಗಳನ್ನು ಓದುವಾಗ ನಾವು ಇವೆಲ್ಲವನ್ನು ಮನಸ್ಸಿನಲ್ಲಿಟ್ಟು ನೋಡಬೇಕು. ಈ ಒಂದು ಪತ್ರಿಕೆಯಲ್ಲಿ ವಿಗ್ರಹಾರಾಧನೆ ವಿಚಾರವಾಗಿ, ಆ ಪದಾರ್ಥಗಳನ್ನು ತಿನ್ನುವಂಥ ವಿಚಾರದಲ್ಲಿ, ಆತ್ಮಿಕ ವರಗಳ ವಿಚಾರದಲ್ಲಿ ಮತ್ತು ಪ್ರೀತಿ ಕ್ಷೀಣಿಸಿ ಹೋಗುವಂಥ ವಿಚಾರದಲ್ಲಿ, ಪುನರುತ್ಥಾನದ ವಿಚಾರದಲ್ಲಿ ಇರುವಂಥ ತೊಂದರೆಗಳನ್ನು ಇಲ್ಲಿ ಈ ಪತ್ರಿಕೆ ಮೂಲಕವಾಗಿ ಬಗೆಹರಿಸುವುದನ್ನು ನೋಡ್ತೇವೆ. ಒಂದು ಕುತೂಹಲದ ಪ್ರಶ್ನೆ ಇದೆ ಇಲ್ಲಿ. ಈಗ ಆಗಿನ ಕಾಲದವರು ಸಾಕಷ್ಟು ತರ್ಕ ಮಾಡ್ತಕ್ಕಂಥ ಒಂದು ಅಭ್ಯಾಸವನ್ನು ಇಟ್ಕೊಂಡಿದ್ರು ಪೌಲನ ಒಂದು ಸಮಯದಲ್ಲಿ. ಈ ತರ್ಕಗಳು ಅದು ಬಂದು ನಮ್ಮ ಆತ್ಮಿಕ ಜೀವನದಲ್ಲಿ ಬೆಳವಣಿಗೆಯನ್ನು ತರ್ತಕ್ಕಂಥ ಒಂದು ತರ್ಕವಾಗಿದ್ದರೆ, ಮಾತುಕತೆ ಆಗಿದ್ದರೆ ಪರವಾಗಿಲ್ಲ. ಒಂದು ವೇಳೆ ಆ ಒಂದು ಸಂದರ್ಭವನ್ನು ಈಗಿನ ಕಾಲಕ್ಕೆ ಹೋಲಿಕೆ ಮಾಡಿದಾಗ ನಾವು ಎಷ್ಟೋ ಸರಿ ಬೇಡದೇ ಇರೋ ಮಾತುಗಳನ್ನು ಚರ್ಚೆ ಮಾಡ್ತಾ ಇರ್ತೀವಿ. ಆ ರೀತಿಯಾದ ತೊಂದರೆಗಳು ಈಗಿನ ಕಾಲದ ಸಭೆಯಲ್ಲಿ ಕೂಡ ಇದೆ ಬೋಧಕರೇ? ಹೌದು. ಈ ಒಂದು ಪತ್ರಿಕೆಯ ಮೊದಲ ಅಧ್ಯಾಯಗಳಲ್ಲಿ ಈ ಅಂಶವನ್ನು ಪೌಲನು ಬರೆಯುತ್ತಾ ಯಾವುದು ಶ್ರೇಷ್ಠ ಒಂದು ಸೇವೆಯಲ್ಲಿ ಅನ್ನೋದನ್ನು ಆತನು ಹೇಳ್ತಾನೆ. ಅವುಗಳನ್ನು ನಾವು ನೋಡೋಣ. ಇಲ್ಲಿ ಈ ಸೇವೆಯಲ್ಲಿ ಕಂಡು ಬರ್ಬೋದಾದಂಥ ಕೆಲವು ಅಂಶಗಳು. ಒಂದು, ಸತ್ಯವನ್ನು ನಾವು ಸತ್ಯವಿದ್ದ ಹಾಗೆ ಬೋಧನೆ ಮಾಡುವಂಥದ್ದು. ಎರಡನೇದು, ನಾವು ಸೇವಕರು ಹೇಗೆ ಒಬ್ಬ ತೋಟಗಾರನು ತೋಟದಲ್ಲಿ ಬೆಳೆಯನ್ನು ಬೆಳೆಸ್ತಾನೆ ಹಾಗೆ ಸಭಿಕರನ್ನು ಬೆಳೆಸಬೇಕು ಅನ್ನುವಂಥದ್ದು. ನಾವು ದೇವರೊಡನೆ ಜೊತೆ ಕೆಲಸಗಾರರು ಅನ್ನುವಂಥದ್ದು. ಜೊತೆ ಕಟ್ಟುವವರು ಅಂತ ಹೇಳಿ, ಸಭೆಯನ್ನು ಕಟ್ಟುವಂಥವರು, ಸಭಿಕರನ್ನು ಕಟ್ಟುವಂಥವರು. ಆಮೇಲೆ ಉತ್ತಮ ಪಾರುಪತ್ಯಗಾರರು, ಮೇಲ್ವಿಚಾರಕರು. ಆನಂತರ ಕ್ರಿಸ್ತನಿಗಾಗಿ ನಾವು ಹಿಂಸೆಯನ್ನು, ಬಾಧೆಯನ್ನು ಅನುಭವಿಸುವಂಥವರು ಮತ್ತು ಎಲ್ಲದರಲ್ಲಿಯೂ ಮಾದರಿಗಳಾಗಿರಬೇಕು. ಆನಂತರ ನಾವು ಶಿಸ್ತಿನ ಶಿಪಾಯಿಗಳಾಗಿರಬೇಕು ಅಂತ ಹೇಳ್ತಾನೆ ಬೋಧಕರಾಗಿ. ಶಿಸ್ತಿನ ಶಿಪಾಯಿಗಳಾಗಿ ನಾವು ಕೂಡ ಇರೋಣ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮ. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ಕೊರಿಂಥದವರಿಗೆ ಬರೆದಿರ್ತಕ್ಕಂಥ ಈ 1-2 ಪತ್ರಿಕೆ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ನಾವು ಈ 12ನೇ ಅಧ್ಯಾಯಕ್ಕೆ ಹೋಗುವ ಮುನ್ನ ಬೋಧಕರಾದ ಪೀಟರ್ ಅವರೇ, ಈ ಒಂದು ತಿನ್ನುವುದು ಮತ್ತು ಕುಡಿಯುವುದು ಬಗ್ಗೆ ಈ 10ನೇ ಅಧ್ಯಾಯದಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ನಾವು ಖಂಡಿತವಾಗ್ಲೂ ಸ್ವಲ್ಪ ಚರ್ಚೆ ಮಾಡಬೇಕು. ನಿಮ್ಮ ಅನಿಸಿಕೆ ನಾನು ಕೇಳಬೇಕಾಗಿದೆ, ಅವರ ಅನಿಸಿಕೆಯನ್ನು ಕೇಳಬೇಕಾಗಿದೆ. ಈಗ ನಮ್ಮ ಈ ದಿನದ ನಮ್ಮ ಸಭಿಕರು, ನಮ್ಮ ಪ್ರೇಕ್ಷಕರು, ನಮ್ಮ ಸಭೆಯಲ್ಲಿರ್ತಕ್ಕಂಥ ಎಲ್ಲ ವಿಶ್ವಾಸಿಗಳು ಈ ತಿನ್ನೋದು, ಉಣ್ಣೋದು ಮತ್ತು ಕುಡಿಯೋದು ಒಂದು ಸಣ್ಣ ತೊಂದರೆ ಆಗಿಬಿಟ್ಟಿದೆ. ಅದ್ರ ಬಗ್ಗೆ ನಿಮ್ಮ ಒಂದು ಅನುಭವದ ಮಾಹಿತಿಯನ್ನು ಅವ್ರಿಗೆ ನೀಡಿ. ಇದನ್ನು ನಾವು ಹೆಚ್ಚಾಗಿಯೇ ಚರ್ಚೆ ಮಾಡಬೇಕು. ಯಾಕೆಂದರೆ ಒಂದು ಸಭೆ ಮಲಿನಗೊಳ್ಳಲಿಕ್ಕೆ ಅನೇಕ ಕಾರಣಗಳಿರ್ತದೆ. ಅಲ್ಲಿಯ ತತ್ವಗಳಿರ್ಬೋದು, ಅಲ್ಲಿಯ ಜನರೂಢಿ ಸಾಮಾಜಿಕ ಅಭ್ಯಾಸಗಳಿರ್ಬೋದು, ಮತ್ತು ಇನ್ನಿತರ ಪೂರ್ವಜರಿಂದ ಬಂದಂಥ ಸಂಪ್ರದಾಯಗಳಿರ್ಬೋದು. ಈ ರೀತಿ ಇಲ್ಲಿ ಈ ತಿನ್ನುವುದು ಉಣ್ಣುವುದರ ಬಗ್ಗೆ ಅನ್ನುವಾಗ ಇದು ಮಾಂಸಾಹಾರ ಸಸ್ಯ ಆಹಾರ ಅಂತನೂ ಅಲ್ಲ, ಅಥವಾ ಇನ್ನಿತರ ಅಶುದ್ಧ ಶುದ್ಧ ಅಂತನೂ ಅಲ್ಲ. ಇಲ್ಲಿ ಏನಿದೆ, ಕೊರಿಂಥ ಪಟ್ಟಣದಲ್ಲಿ ಈ ವಿಶೇಷವಾಗಿ ಮಾಂಸ ಆಹಾರವನ್ನು ಅವರು ಮಾಂಸದ ಅಂಗಡಿಗಳಿಂದ ತೆಗೆದುಕೊಂಡು ಬರ್ತಿದ್ರು. ಆದರೆ ಅಲ್ಲಿ ಕಡಿತಕ್ಕಂಥ ಎಲ್ಲ ಪ್ರಾಣಿಗಳನ್ನು ಅಲ್ಲಿಯ ದೇವತೆಗಳಿಗೆ ಮೊದಲು ಅರ್ಪಿಸಿ ಆನಂತರ ಆ ಮಾಂಸವನ್ನು ಮಾರ್ತಾಯಿದ್ರು. ಈಗ ಇಂಥ ಮಾಂಸವನ್ನು ತಿನ್ನಬೇಕೇ ತಿನ್ನಬಾರ್ದೆ ಅನ್ನುವಂಥದ್ದು ಸಭೆಯಲ್ಲಿ ಕೂಡ ಒಂದು ಗೊಂದಲವನ್ನು ಹುಟ್ಟಿಸಿತ್ತು. ಹೀಗಾಗಿ ಆ ಮಾಂಸವನ್ನು ತಿನ್ನೋರಿಗೆ ಈ ದೂಷಣೆಗಳು ಕೂಡ ಬರ್ತಿತ್ತು. ಹೀಗಾಗಿ ಪೌಲನು ಇಂತಹದರ ಬಗ್ಗೆ ಅವರು ಯಾವ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥ ಒಂದು ಹೆಚ್ಚಿನ ತಿಳುವಳಿಕೆಯಲ್ಲಿ ಅವರಿಗೆ ಬರೆದು ಹೇಳ್ದ. ಏನೆಂದರೆ, ನಿಮಗೆ ಅಲ್ಲಿಂದ ತರ್ತಕ್ಕಂಥದ್ದು ಸಂಶಯ ಇದ್ದರೆ ನೀವೇನು ಮಾಡಬೇಡಿ, ಅಲ್ಲಿ ಹೋಗಬೇಡಿ, ಅದನ್ನು ತರಬೇಡಿ, ತಿನ್ನೋರನ್ನು ದೂಷಿಸಬೇಡಿ, ದೂಷಿಸೋರಿಗೆ ಆಸ್ಪದವನ್ನು ಕೊಡಬೇಡಿ. ಒಂದು ವೇಳೆ ನಿಮಗೆ ಅದರ ಬಗ್ಗೆ ಸಂಶಯ ಇಲ್ಲ, ನೀವು ತಿಂದರೆ ಯಾವ ತೊಂದರೆ ಇಲ್ಲ ಅಂತೇಳಿ. ಸೊ ಹೀಗಾಗಿ ಆ ಅಲ್ಲಿರ್ತಕ್ಕಂಥ ಭಕ್ತಾದಿಗಳು ಬಹಳ ಎಚ್ಚರಿಕೆಯಿಂದ ಈ ವಿಷಯವನ್ನು ಮಾಡಬೇಕಾಗಿತ್ತು.
ಹೀಗಾಗಿ ಅವ್ರಿಗೇನು ಹೇಳ್ತಾನೆ, ನೀವು ಏನು ತಿಂತೀರಿ ಕುಡಿತೀರಿ ಇದು ನಿಮ್ಮ ಆತ್ಮಗಳಷ್ಟು ಶ್ರೇಷ್ಠವಲ್ಲ, ಊಟಕ್ಕೆ ಅಷ್ಟು ಮಹತ್ವವನ್ನು ಕೊಡಬೇಡಿ, ಮಹತ್ವವನ್ನು ನೀವು ಕೊಡಬೇಡಿ. ಆದರೆ ಆಧ್ಯಾತ್ಮಿಕವಾದಂತಹ ವಿಷಯಗಳನ್ನು, ದೇವರನ್ನು ಆರಾಧಿಸುವಂಥದ್ದನ್ನು, ಅನೈತಿಕವಾದಂಥ ಜೀವನವನ್ನು ನಿಲ್ಲಿಸುವಂಥದ್ದನ್ನು, ಒಬ್ಬರನ್ನೊಬ್ಬರು ಖಂಡನೆ ಮಾಡಿ ಸಾಮಾಜಿಕ ದೋಷಗಳನ್ನು ಒಳಗೆ ತರುವಂಥವುಗಳನ್ನ ನಿಲ್ಲಿಸಿ, ಇದರಿಂದ ನೀವು ರಾಜ್ಯದಿಂದ ತಪ್ಪಿಸ್ಕೊಳ್ಬೋದು, ನಿಮ್ಮ ದೇಹಗಳನ್ನು ಶುದ್ಧವಾಗಿಟ್ಕೊಳ್ಳಿ ಅಂತ ಹೇಳಿ. ಯಾಕಂದರೆ ಅಲ್ಲಿ ಅನೈತಿಕತೆ ಬಹಳಷ್ಟು ಇತ್ತು. ಇಂತಹ ಅಶುದ್ಧತೆಗಳನ್ನು ನಿರ್ಮೂಲನ ಮಾಡಿ ಶುದ್ಧತೆಗಳನ್ನು ಇಟ್ಕೊಳ್ಳಿ ಅಂತ ಆ ಜನರಿಗೆ ಆತನು ಈ ಪತ್ರಿಕೆಯ ಮೂಲಕ ತಿಳಿಸಿದ. ಧನ್ಯವಾದ ಬೋಧಕರಾದ ಪೀಟರ್ ಅವರೇ. 12ನೇ ಒಂದು ಅಧ್ಯಾಯ 1ನೇ ಕೊರಿಂಥ್ಯ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಅಧ್ಯಾಯ, ಅದರ ಬಗ್ಗೆ ಮಾಹಿತಿಯನ್ನು ನೀಡಿ. ಈ ರೀತಿ ಶುದ್ಧರಾಗಿ ಜೀವಿಸುವಂಥ ಜನರಿಗೆ ದೇವರು ಆಶ್ವಾಸನೆ ಮಾಡಿದ್ದು ಕ್ರಿಸ್ತರ ಮೂಲಕ, ಪವಿತ್ರಾತ್ಮನು ನಿಮ್ಮೊಂದಿಗೆ ಬಂದು ನಿಮಗೆ ಸಹಾಯಕನಾಗಿ ಇರ್ತಾನೆ ಅಂತ. ದೇವರ ರಾಜ್ಯ ಸ್ಥಾಪನೆ ಮಾಡೋದರಲ್ಲಿ ನಮಗೆ ದೇವರೊಡನೆಯೇ ಭಾಗ ಇದೆ. ನಾವು ದೇವರೊಡನೆಯ ಸಹೋದ್ಯೋಗಿಗಳು, ಜೊತೆ ಕೆಲಸಗಾರರು. ಆದರೆ ಬರೀ ಮನುಷ್ಯರಾಗಿ ಮಾನವರಾಗಿ ಮಾಡಲಿಕ್ಕೆ ಆಗದು. ಆದ್ದರಿಂದ ದೇವರು ನಮ್ಮ ಮೇಲೆ ಕೃಪೆಯನ್ನಿಟ್ಟು ತನ್ನ ಆತ್ಮನನ್ನೇ ನಮಗೆ ಕೊಟ್ಟಿದ್ದಾನೆ. ಅಂದರೆ ಒಂದೇ ಸಂದರ್ಭದಲ್ಲಿ ಆತ್ಮನು ಜಗತ್ತಿನ ಎಲ್ಲ ಕಡೆಗೂ ತನ್ನ ಕಾರ್ಯವನ್ನು ಸಾಧಿಸಬಹುದು. ಇದು ಈ ಸಭೆ ಎಂಬ ದೇಹದ ಅಭಿವೃದ್ಧಿಗಾಗಿ ಮತ್ತು ದೇವರ ಘನತೆಗಾಗಿ. ಕೆಲವರು ಬೋಧಕರಾಗಿರ್ಬೋದು, ಇನ್ನು ಕೆಲವರು ಶಿಕ್ಷಕರಾಗಿರ್ಬೋದು, ಇನ್ನು ಕೆಲವರು ಪ್ರವಾದಿಗಳಾಗಿರ್ಬೋದು, ಇನ್ನು ಕೆಲವರು ಪರಿಣಾಮಕಾರಿ ಪ್ರಾರ್ಥನೆಗಳನ್ನು ಮಾಡ್ಬೋದು, ಇನ್ನು ಕೆಲವರು ಅದ್ಭುತಗಳನ್ನು ಮಾಡ್ಬೋದು. ಹೀಗೆ ನಾನಾ ವ್ಯಕ್ತಿಗಳು ಸಭೆಯಲ್ಲಿಯೇ ಆತ್ಮನ ಬಲದಿಂದ ಸಾಕಷ್ಟು ಕೆಲಸಗಳನ್ನು ಒಂದೇ ಸಾರಿ ಮಾಡುವಂಥವ್ರಾಗಿರ್ಬೋದು. ಈ ರೀತಿ ನೀವು ಆತ್ಮನ ಪ್ರಯೋಜನವನ್ನು ಪಡೆದುಕೊಳ್ಬೇಕು ಅಂತ ಇಲ್ಲಿ ಒಂದು ಎಚ್ಚರಿಕೆಯ ಒಂದು ನುಡಿ ಏನೆಂದರೆ, ಕೆಲವು ಜನರು ಅವರ ಮೇಲೆ ಆತ್ಮನು ಬಂದಾಗ ನುಡಿಗಳನ್ನು ಆಡುವಂಥದ್ದು, ಭಾಷೆಯ ಒಂದು ಬಲ ಕೊಡಲ್ಪಟ್ಟಿರುತ್ತದೆ ಅಂತ, ಅನ್ಯ ಭಾಷೆ ಮಾತಾಡುವಂಥದ್ದು ಅಂತ ಅದನ್ನೇ ಉಪಯೋಗಿಸಿಕೊಂಡು ಸಭೆಯಲ್ಲಿ ಗೊಂದಲ ಮಾಡ್ತಾಯಿದ್ರು, ಗೊಂದಲ ಎಬ್ಬಿಸ್ತಾಯಿದ್ರು. ಈ ಗೊಂದಲ ನಡೀಬಾರ್ದು ಅಂತ ಸಭೆಗೆ ಆತನು ತಿಳುವಳಿಕೆಯನ್ನು ಕೊಟ್ಟು, ಒಂದು ವೇಳೆ ವಾಣಿಯನ್ನು ನುಡಿಯುವಂಥವ್ರು ಯಾರಾದರೂ ಇದ್ದರೂ ಆ ವಾಣಿ ಗೊಂದಲ ಎಬ್ಬಿಸದೆ ಆ ವಾಣಿಯನ್ನು ವಿವರಿಸಿ ಇತರರು ದೇವರ ಘನತೆಗಾಗಿ ವಿವರಿಸುವಂಥವ್ರು ಯಾರಾದರೂ ಇರಲಿ ಅಂತ ಆತನ ಹೇಳ್ತಾರೆ. ಬೋಧಕರಾದ ಪೀಟರ್ ಅವರು 12ನೇ ಅಧ್ಯಾಯದ ಬಗ್ಗೆ ಹೇಳಿದ್ದಾರೆ. ನಾವು ಕೊರಿಂಥದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ, 1ನೇ ಕೊರಿಂಥ್ಯ. ಇಲ್ಲಿ ನಾವು 13ನೇ ಅಧ್ಯಾಯದ ಬಗ್ಗೆ ಮಾತಾಡಲಿಲ್ಲ ಅಂದರೆ ನಮ್ಮ ಚರ್ಚೆ ವ್ಯರ್ಥ ಆಗೋಗುತ್ತೆ. ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಅಧ್ಯಾಯ, ಇಡೀ ಸತ್ಯವೇದದಲ್ಲೇ 1ನೇ ಕೊರಿಂಥ್ಯ 13ನೇ ಅಧ್ಯಾಯ. ದಯವಿಟ್ಟು ಮಾಹಿತಿಯನ್ನು ನೀಡಿ. ಈ ಒಂದು ಇಡೀ ಸತ್ಯವೇದದಲ್ಲೇ ಇದಕ್ಕೆ ಒಂದು ಪ್ರೀತಿಯ ಒಂದು ಅಧ್ಯಾಯ, ಲವ್ ಚಾಪ್ಟರ್ ಎಂಬುದಾಗಿ ಹೇಳ್ತಾರೆ. ಪ್ರೀತಿ, ನಂಬಿಕೆ ಮತ್ತು ನಿರೀಕ್ಷೆ ಈ ಮೂರು ಉಂಟು. ಆದರೆ ಈ ಮೂರರಲ್ಲಿ ಪ್ರೀತಿಯೇ ಶ್ರೇಷ್ಠವು ಎಂಬುದಾಗಿ ಕೊಡಲ್ಪಟ್ಟಿದೆ. ಇದರಲ್ಲಿ ಪ್ರೀತಿಯ ಗುಣಾತಿಶಯಗಳನ್ನು ಸಹ ಪೌಲನು ವಿವರಿಸ್ತಾನೆ. ಕೆಲವು ನಕಾರಾತ್ಮಕವಾಗಿ ವಿವರಿಸ್ತಾನೆ. ಪ್ರೀತಿ ಇಂಥದ್ದಲ್ಲ, ಪ್ರೀತಿ ಅಂಥದ್ದು, ಪ್ರೀತಿ ಇಂಥದ್ದಲ್ಲ, ಪ್ರೀತಿ ಅಂಥದ್ದು ಎಂಬುದಾಗಿ 4 ನಕಾರಾತ್ಮಕವಾದಂಥದ್ದು ಮತ್ತು 8 ಸಕಾರಾತ್ಮಕವಾದಂಥ ಗುಣಾತಿಶಯಗಳನ್ನು ಇಲ್ಲಿ ಕೊಡುವುದನ್ನು ಇಲ್ಲಿ ನೋಡ್ತೇವೆ. ಪ್ರೀತಿ ಬಹು ತಾಳ್ಮೆಯುಳ್ಳದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚುಪಡುವುದಿಲ್ಲ, ಪ್ರೀತಿ ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ನಂತರ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನ ಚಿಂತಿಸುವುದಿಲ್ಲ, ಸಿಟ್ಟುಕೊಳ್ಳುವುದಿಲ್ಲ. ಆ ಇಡೀ ಅಧ್ಯಾಯವನ್ನು ನೀವು ಓದ್ರಿ. ಈಗ ನಾನು ಒಂದು ಹೇಳುವಂಥದ್ದು, ದೇವರು ಪ್ರೀತಿ ಸ್ವರೂಪಿ ಎಂಬುದಾಗಿ 1ನೇ ಯೋಹಾನ 4ನೇ ಅಧ್ಯಾಯ 8ನೇ ವಚನ ನೋಡ್ತೇವೆ. ಆ ಎಲ್ಲ ಗುಣಾತಿಶಯಗಳು ಇಲ್ಲಿ ಯೇಸು ಬಹು ತಾಳ್ಮೆಯುಳ್ಳವನು, ಆ ಪ್ರೀತಿಯನ್ನು ತೆಗೆದುಹಾಕಿ ಯೇಸು ದಯೆ ತೋರಿಸುವವನು, ಯೇಸು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಸರಿಯಾಗಿ ಆತನಿಗೆ ಅದು ಹೊಂದಿಕೊಳ್ತದೆ. ನಿಮ್ಮ ಹೆಸರೋ ಅಥವಾ ನನ್ನ ಹೆಸರೋ ತೆಗೆದುಹಾಕಿ ಮುರಳೀಕೃಷ್ಣನು ತಾಳ್ಮೆಯುಳ್ಳವನು ಎನ್ನುವಾಗ ನನ್ನ ಹೆಂಡತಿ ಅನೇಕ ಸಾರಿ ಅದಕ್ಕೆ ವಿರುದ್ಧವಾಗಿ ಹೇಳ್ಬೋದು, ತಾಳ್ಮೆ ಇಲ್ಲ ರೀ ನಿಮಗೆ ಎಂಬುದಾಗಿ. ಮಕ್ಕಳಲ್ಲಿ ಹೇಳುವಾಗ ಅವರ ಹೆಸರನ್ನು ಇಲ್ಲಿ ಹಾಕೋದಾದರೆ ನಾಚಿಕೆ ಪಡಿಸುವಂಥ ರೀತಿಯಲ್ಲಿ ಇರ್ತದೆ. ಆದರೆ ಪೌಲನು ಹೇಳುವಂಥ ವಿಚಾರ, ನೀವು ಪರಲೋಕಕ್ಕೆ ತಯಾರಾಗುವಂಥ ವ್ಯಕ್ತಿಗಳಾದರೆ ದೇವರ ಈ ಪ್ರೀತಿಯ
ಆ ಸ್ವರೂಪತನ, ಆ ಗುಣಾತಿಶಯ ನಿಮ್ಮಲ್ಲಿ ಇರಬೇಕು. ಆಗ ತಾನೇ ನೀವು ಪರಲೋಕಕ್ಕೆ ತಯಾರಾಗುವಿರಿ ಎಂಬುದಾಗಿ ಆತನು ನಮಗೆ ಹೇಳುವಂತನಾಗಿದ್ದಾನೆ. ಈ ಪ್ರೀತಿಯ ವಿಚಾರ ತುಂಬ ಒಂದು ಗಂಭೀರವಾಗಿರ್ತಕ್ಕಂಥ ಒಂದು ವಿಚಾರ. ನಾವು ಒಬ್ಬರೊಬ್ಬರಲ್ಲಿ ಪ್ರೀತಿಯನ್ನು ತೋರಿಸ್ಬೇಕಾಗಿದೆ. ಆ ಯೇಸು ಸ್ವಾಮಿ ನಮ್ಮ ಮೇಲೆ ತೋರಿಸ್ತಕ್ಕಂಥ ಪ್ರೀತಿಯನ್ನು ಕೂಡ ನಾವು ವ್ಯಕ್ತಪಡಿಸಬೇಕಾಗಿದೆ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ವಿರಾಮದ ನಂತರ ನಮ್ಮ ಚರ್ಚೆಯನ್ನು 2ನೇ ಕೊರಿಂಥಕ್ಕೆ ನಾವು ಹೋಗೋಣ. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಅಧ್ಯಾಯವನ್ನು ಚರ್ಚೆ ಮಾಡಿ ಅನಂತರ 2ನೇ ಕೊರಿಂಥಕ್ಕೆ ಹೋಗೋಣ. 15ನೇ ಅಧ್ಯಾಯದಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂಥ ಅಂಶ ದಯವಿಟ್ಟು ಹೇಳಿ ಬೋಧಕರೇ. ಈ ಮೊದಲನೇ ಕೊರಿಂಥ 15ನೇ ಅಧ್ಯಾಯದಲ್ಲಿ ನಾವು ವಿಶೇಷವಾಗಿ ನೋಡಬೇಕಾದಂಥ ವಿಚಾರ ಸಾವಿನ ವಿಚಾರ. ಇಲ್ಲಿ ಪೌಲನು ಸಾವೇ ಮನುಷ್ಯರಿಗೆ ಒಂದು ಪ್ರಾಮುಖ್ಯವಾದಂಥ ವೈರಿ ಎಂಬುದನ್ನು ತೋರಿಸ್ಕೊಡ್ತಾನೆ. ಈ ಸಾವು ಅನ್ನುವಂಥದ್ದು ಎಲ್ಲರಿಗೂ ಬರುವಂಥದ್ದೇ. ಪಾಪ ಕೊಡುವಂಥ ಸಂಬಳ ಮರಣ. ಈ ಒಂದು ಮರಣ ನಿಮ್ಮ ಮುತ್ತಾತ, ನಮ್ಮ ಮುತ್ತಾತ ಆದಾಮ, ಅಬ್ರಹಾಮ, ಯಾಕೋಬ ಇವರೆಲ್ಲರೂ ಸತ್ತು ತೀರಿ ಹೋಗಿದ್ದಾರೆ. ಆದರೆ ಇವರೆಲ್ಲರಿಗೂ ಪುನರುತ್ಥಾನದ ಒಂದು ನಿರೀಕ್ಷೆ ಉಂಟು. ನಾವು ಇತರರ ರೀತಿಯಲ್ಲಿ ಈಗ ನೇರವಾಗಿ ಸ್ವರ್ಗಕ್ಕೆ ಹೋಗಿದ್ದಾನೆ, ನರಕಕ್ಕೆ ಹೋಗಿದ್ದಾಳೆ ಎಂಬುದಕ್ಕೆ ಆಸ್ಪದವೇ ಇಲ್ಲ ಎಂಬುದಾಗಿ ನೋಡ್ತೇವೆ. ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತನ 2ನೇ ಬರೋಣದ ಸಮಯದಲ್ಲಿ ಆ ಕ್ರಿಸ್ತನ ತುತ್ತೂರಿಯ ಶಬ್ದ ಕೇಳಿದೊಡನೆ ಕ್ರಿಸ್ತನಲ್ಲಿ ಸತ್ತಿರೋರೆಲ್ಲರೂ ಪುನರುತ್ಥಾನರಾಗುವರು ಎಂಬುದಾಗಿ ನೋಡ್ತೇವೆ. ಅದನ್ನೇ ಈ ಒಂದು ಅಧ್ಯಾಯದಲ್ಲಿ ಭಾಳ ಚೆನ್ನಾಗಿ ಉಲ್ಲೇಖಿಸಿ ನಮಗೆ ತಿಳಿಸುವಂಥದ್ದು. ಸಹೋದರರೇ, ನಾನು ಹೇಳುವುದೇನೆಂದರೆ, ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯಲಾಗಲಾರದು. ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದು. ಕೇಳಿರಿ, ಇದುವರೆಗೂ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೇ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗೆ ಮಾರ್ಪಾಡಾಗುವೆವು. ಅದಾದ ನಂತರ ನಾವೇನಾಗ್ತೇವೆ, ನೀತಿವಂತರ ಆ ಒಂದು ಜೀವಿತರ ಸಂಖ್ಯೆಯಲ್ಲಿ ನೀತಿವಂತರಾದಂಥ ಸತ್ತವರು ಪುನರುತ್ಥಾನ ಹೊಂದಿ ಒಟ್ಟಿಗೆ ಎಲ್ಲರೂ ಪರಲೋಕಕ್ಕೆ ಸೆಳೆಯಲ್ಪಡುವೆವು ಎಂಬುದಾಗಿ ಇಲ್ಲಿ ಈ ವಚನದಲ್ಲಿ ನಾವು ನೋಡ್ತೇವೆ. ಈ ಒಂದು ಪುನರುತ್ಥಾನದ ಆ ನಿರೀಕ್ಷೆ ಪ್ರತಿಯೊಬ್ಬರಲ್ಲೂ ಇರಬೇಕು ಎಂಬುದನ್ನು ನೋಡ್ತೀವಿ. ಯಾರು ಇನ್ನೊಂದು ಜನ್ಮ ಎಂಬುದಾಗಿ ಮಾತನಾಡ್ತಾರೆ, ಇನ್ನೊಂದು ನರ ಪ್ರಾಣಿಯಾಗಿಯೋ ಅಥವಾ ಇನ್ನೊಂದು ಪಕ್ಷಿಯಾಗಿಯೋ ಅಥವಾ ಕ್ರಿಮಿಯಾಗಿಯೋ ಹುಟ್ಟುವಂಥ ಆಸ್ಪದ ಸತ್ಯವೇದದಲ್ಲಿ ಇಲ್ಲ. ಯಾಕಂದರೆ ಈ ದೇಶದಲ್ಲಿ ಅಂಥ ಒಂದು ಭಯ ಭೀತಿಯಲ್ಲಿ ಸಹ ಅನೇಕ ಪೂಜೆಗಳನ್ನು ಸಂಸ್ಕಾರಗಳನ್ನು ನಡೆಸ್ತಾ ಇದ್ದಾರೆ. ಆದರೆ ಸತ್ಯವೇದ ಮನುಷ್ಯನಿಗೆ ಮರುಜನ್ಮ ಇಲ್ಲ, ಪುನರುತ್ಥಾನ ಮಾತ್ರ ಇದೆ ಎಂಬುದನ್ನು ಇಲ್ಲಿ ಭಾಳ ಕಡಖಂಡಿತವಾಗಿ ವಿಶ್ಲೇಷಿಸುವುದನ್ನು ನಾವು ನೋಡ್ತೇವೆ. ತುಂಬ ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ಹೇಳಿದ್ದೀರಾ. ನಾವು 2ನೇ ಕೊರಿಂಥಕ್ಕೆ ಹೋಗಬೇಕಾಗಿದೆ, ಸಮಯ ತುಂಬ ಕಡಿಮೆ ಇದೆ. ಪೌಲನ ಒಂದು ಸುವಾರ್ಥ ಸೇವೆಯ ಬಗ್ಗೆ, ಅವನ ಒಂದು ಸ್ವಂತ ಸುವಾರ್ಥ ಸೇವೆಯ ಬಗ್ಗೆ ಮತ್ತು ಒಂದು ಮಾದರಿಯಾಗಿ ಅದನ್ನು ನಾವು 2ನೇ ಕೊರಿಂಥದಲ್ಲಿ ನೋಡ್ತೀವಿ. ಇನ್ಯಾವುದಾದ್ರೂ ಅಂಶವನ್ನು ನಾನು ಬಿಟ್ಟಿದ್ರೆ ದಯವಿಟ್ಟು ನೀವು ಹೇಳಬೇಕು. 2ನೇ ಕೊರಿಂಥ ಪುಸ್ತಕದಲ್ಲಿ ನಾವು ಏನು ನೋಡ್ತೇವೆ, ಕೊರಿಂಥದಲ್ಲಿ ಒಂದು ಥರದ ಗೊಂದಲ ಇತ್ತು. ಈ ಗೊಂದಲದಲ್ಲಿ ಪೌಲನ ಪತ್ರಿಕೆಗಳಿಗೆ ಗಣನೆ ಇತ್ತು. ಆದರೆ ಆತನು ಸ್ವತಃ ಹೋಗಿ ಮಾತನಾಡಿದರೆ ಅಂತಹ ಒಬ್ಬ ಬೋಧಕನಲ್ಲ ಅನ್ನುವಂಥ ಅಭಿಪ್ರಾಯವು ಅವರಲ್ಲಿತ್ತು. ಈಗ ಇಂತಹ ಜನರಿಗೆ, ಅಲ್ಲಿರ್ತಕ್ಕಂಥ ಮಿಶ್ರಿತ ಜನರಿಗೆ, ಈ ಗ್ರೀಕ್ ಒಂದು ಸಂಸ್ಕೃತಿ ಪರಿಣಾಮ ಮಾಡಿದಂಥ ಜನರಿಗೆ ಪೌಲನು ಇಲ್ಲಿ ಒತ್ತಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಆತನು ಕೂಡ ದೇವರಿಂದ ಕರೆಯಲ್ಪಟ್ಟಂಥ ಒಬ್ಬ ಅಪೋಸ್ತಲ, ದೇವರನ್ನು ಮುಖಾಮುಖಿಯಾಗಿ ಭೇಟಿಯಾದವನು, ಸಭೆಗಾಗಿ ಶ್ರಮಿಸಿದವನು, ಅನ್ಯರಿಗೆ ಕ್ರಿಸ್ತನನ್ನು ಖಂಡಿತವಾಗಿ ದೇವರೇ ಆತನ ಮೂಲಕವಾಗಿ ರಕ್ಷಣೆ ಅನ್ನೋದನ್ನು ಸಾರಿ ಹೇಳಿದವನು ಅಂತ ತನ್ನ ಪತ್ರಿಕೆಯುದ್ದಕ್ಕೂ ಆತನು ತಿಳಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಕ್ರಿಸ್ತನಿಗಾಗಿ ಬಹಳಷ್ಟು ಬಾಧೆಯನ್ನು ಹೊಂದಿದವನು ಅಂತ ಆತನು ಹೇಳ್ತಾ ಇದ್ದಾನೆ. ಉದಾಹರಣೆಗೆ 11ನೇ ಅಧ್ಯಾಯ 2 ಕೊರಿಂಥ 11 24
ಕೆಲವು ವಚನಗಳಲ್ಲಿ ಬಹುಶಃ ಓದಿದರೆ ಒಳ್ಳೆಯದು ಅಂತ ನನಗನ್ನಿಸುತ್ತೆ. ಓದ್ತೇನೆ. ಅನೇಕ ಸಾರಿ ಮರಣದ ಬಾಯಿಯೊಳಗೆ ಸಿಕ್ಕಿಕೊಂಡೆನು. 5 ಸಾರಿ ಯಹೂದ್ಯರಿಂದ ನನಗೆ 1 ಕಡಿಮೆ 40 ಏಟುಗಳು ಬಿದ್ದವು. 3 ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಹೊಡೆಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗವು ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವಿಸಿದ್ದೇನೆ ಅಂತ ಹೇಳ್ತಾನೆ. ಅಂತಂದರೆ ಆತನು ವೈಯಕ್ತಿಕ ವಿಷಯಗಳನ್ನು ಅತಿಯಾಗಿ ಬರೆದಂಥ ಪತ್ರಿಕೆ ಇದು ಒಂದು ಅಂತ ನಾವು ನೋಡ್ತೇವೆ. ಇದನ್ನು ನಾವು ಭಯಭಕ್ತಿಯಿಂದ ಧ್ಯಾನಿಸೋದರಲ್ಲಿ ಯಾವ ತೊಂದರೆಯೂ ಇಲ್ಲ. ಭೂಮಿಯ ಮೇಲೆ ಕರ್ತನಿಗಾಗಿ ಸಾಕ್ಷಿಗಳಾಗಿ ಕರೆಯಲ್ಪಟ್ಟಂಥ ಎಲ್ಲರೂ ಈ ರೀತಿ ತೊಂದರೆಗಳನ್ನು ಅನುಭವಿಸಬಹುದು. ನಿಮ್ಮ ಮನಸ್ಸು ತಯಾರಾಗಿರಲಿ. ನಿಮ್ಮೊಂದಿಗಿರ್ತಕ್ಕಂಥ ಪವಿತ್ರ ಆತ್ಮನು ನಿಮ್ಮನ್ನು ಬಲಪಡಿಸಿ ಇವುಗಳನ್ನು ಎದುರಿಸಲಿಕ್ಕೆ ನಿಮಗೆ ಶಕ್ತಿಯನ್ನು ಕೊಡ್ತಾನೆ ಅನ್ನುವಂಥ ಅಂಶವನ್ನು ಕೂಡ ಇಲ್ಲಿ ನಮಗೆ ಆತನು ಹೇಳ್ತಾ ಇದ್ದಾನೆ. ಸುವಾರ್ಥ ಸೇವೆಯಲ್ಲಿ ಕಷ್ಟ ಇದೆ. ಆ ಕಷ್ಟವನ್ನು ಸಹಿಸಿಕೊಂಡು ಸುವಾರ್ಥ ಸೇವೆಯನ್ನು ಮಾಡ್ತಕ್ಕಂಥವನು ಧನ್ಯನು. ಪೌಲನು ಎಷ್ಟು ಕಷ್ಟಗಳನ್ನು ಪಟ್ಟಿದ್ದಾನೆ ಸುವಾರ್ಥ ಸೇವೆಯಲ್ಲಿ ಅಂತ ನಾವು ನೋಡ್ತೇವೆ. ಸೊ ಖಂಡಿತವಾಗ್ಲೂ ಸುವಾರ್ಥ ಸೇವೆಯನ್ನು ಮಾಡ್ತಕ್ಕಂಥವ್ರಿಗೆ ಇದು ಒಂದು ಉದಾಹರಣೆಯ ಪುಸ್ತಕವಾಗಿದೆ. ಪ್ರಾರ್ಥನೆ ಮಾಡೋಣ. ಬೋಧಕರಾದ ಪೀಟರ್ ಅವರು ಪ್ರಾರ್ಥನೆ. ಪೂಜ್ಯ ಪರಲೋಕದಲ್ಲಿರುವ ತಂದೆಯೇ, ಪೌಲನು ಕೊರಿಂಥದವರಿಗೆ ಬರೆದ ಈ ಪತ್ರಿಕೆಗಳನ್ನು ನಾವು ನೋಡಿದಾಗ ನಮ್ಮ ಸಭೆಗಳಲ್ಲಿರ್ತಕ್ಕಂಥ ಅನೇಕ ಗೊಂದಲಮಯ ಪರಿಸ್ಥಿತಿಗಳನ್ನು, ಮಲಿನತೆಯನ್ನು, ಅನೈತಿಕತೆಯನ್ನು, ಅಶುದ್ಧತೆಯನ್ನು ಆತನು ತೋರಿಸಿದ್ದಾನೆ. ಇವೆಲ್ಲವುಗಳನ್ನು ವಾಕ್ಯದ ಆತ್ಮನ ಬಲದಿಂದ ನಾವು ಗೆದ್ದು ನಿಮ್ಮವರಾಗಿ ಜೀವಿಸಲು ಸಹಾಯ ಮಾಡೆಂದು ನಮ್ಮ ಶ್ರೋತೃಗಳನ್ನು ಆಶೀರ್ವದಿಸೆಂದು ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೇನ್. ವಂದನೆಗಳು ಬೋಧಕರೇ. ವಂದನೆಗಳು. ಪ್ರಿಯ ವೀಕ್ಷಕರೇ, ಈ ಪೌಲನ ಈ ಪತ್ರಿಕೆ 2 ಪತ್ರಿಕೆಯಲ್ಲೂ ಸಾಕಷ್ಟು ಮಾಹಿತಿಗಳಿವೆ. ನಮ್ಮ ಈ ಕ್ರೈಸ್ತಿಯ ಜೀವನದಲ್ಲಿ ಈ ಪತ್ರಿಕೆಗಳು, ನಮ್ಮ ಈ ಪಯಣದಲ್ಲಿ ಪತ್ರಿಕೆಗಳು ಬೆಳಕಾಗಿ ಬಂದಿದೆ. ಪತ್ರಿಕೆಗಳನ್ನು ಓದಿರಿ, ದೇವರ ಆಶೀರ್ವಾದವನ್ನು ಹೊಂದ್ಕೊಳ್ಳಿ.